ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ನಿರ್ಣಾಯಕ ಹಂತಕ್ಕೆ ತಲುಪುತ್ತಿರುವಂತಿದೆ. ಏಪ್ರಿಲ್ 7ರ ಮಂಗಳವಾರ ಸಂಜೆ 7 ಗಂಟೆಯ ಒಳಗೆ ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸದಿದ್ದರೆ ಇರಾನ್ಗೆ ನರಕದರ್ಶನ ಮಾಡಲಾಗುವುದು ಅಂತ ಟ್ರಂಪ್ ಹೇಳಿದ್ದಾರೆ. ಈಗಾಗಲೇ ಮಧ್ಯಪ್ರಾಚ್ಯದ ಕದನಕ್ಕೆ 38 ದಿನಗಳು ತುಂಬಿವೆ. ಈ ಗಡುವು ಮುಗಿಯೋದಕ್ಕೆ ಮೊದಲು ಒಪ್ಪಂದಕ್ಕೆ ಬರಬೇಕು. ಇಲ್ಲದಿದ್ದರೆ ಇರಾನಿನ ವಿದ್ಯುತ್ ಸ್ಥಾವರಗಳು, ಇಂಧನ ಮೂಲಸೌಲಭ್ಯಗಳು, ಸಂಚಾರ ಮಾರ್ಗಗಳು, ಸಂಪರ್ಕ ಸೇತುವೆಗಳನ್ನು ಧ್ವಂಸಗೊಳಿಸಲಾಗುವುದು ಎಂದು ಟ್ರಂಪ್ ಬೆದರಿಸಿದ್ದಾರೆ. ಟ್ರುತ್ ಜಾಲತಾಣದಲ್ಲಿ ಅವರು ಅತ್ಯಂತ ಅಸಭ್ಯ ಪದಗಳೊಂದಿಗೆ ಈ ಎಚ್ಚರಿಕೆಯ ಸಂದೇಶವನ್ನು ನೀಡಿದ್ದಾರೆ. ಇದೇ ವೇಳೆ ಈ ಯುದ್ಧದಿಂದಾಗಿ ಆಗಿರುವ ನಾಶನಷ್ಟಗಳಿಗೆ ನಷ್ಟ ಪರಿಹಾರ ನೀಡದ ಹೊರತು ಹಾರ್ಮುಜ್ ಜಲಸಂಧಿಯನ್ನು ಸಂಚಾರಕ್ಕೆ ಮುಕ್ತಗೊಳಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಇರಾನ್ ಪ್ರತಿಪಾದಿಸಿದೆ. ಮಾತ್ರ ಅಲ್ಲ, ಒಂದು ವೇಳೆ ತನ್ನ ಮೇಲೆ ದಾಳಿ ನಡೆಸಿದರೆ ಹಾರ್ಮುಜ್ ಜಲಸಂಧಿಯ ಬಳಿಕ ಕೆಂಪು ಸಮುದ್ರದ ಪ್ರಮುಖ ಸಂಚಾರ ಮಾರ್ಗವಾಗಿರುವ ಬಾಬುಲ್ ಮಂದಬ್ ದಾರಿಯನ್ನು ಕೂಡ ತೈಲ ಸಾಗಾಟಕ್ಕೆ ಮುಚ್ಚೋದಾಗಿ ಇರಾನ್ ಬೆದರಿಕೆ ಹಾಕಿದೆ. ಈ ಮೊದಲು ಟ್ರಂಪ್ ಇದಕ್ಕಿಂತ ಬೇರೆ ಇದೆ ಮಾತಾಡಿದ್ರು. ಹಾರ್ಮುಜ್ ಜಲಸಂಧಿಯನ್ನು ಅಮೆರಿಕ ಅವಲಂಬಿಸಿಲ್ಲ ಅಂತ ಹೇಳಿದ್ರು. ಆದರೆ ಇದೀಗ ಹಾರ್ಮುಜ್ ಜಲಸಂಧಿಯನ್ನೇ ತನ್ನ ದಾಳಿಗೆ ಆಧಾರವಾಗಿ ನೀಡಿರುವುದು ಅವರ ವಿಕ್ಷಿಪ್ತತೆಯನ್ನು ತೋರಿಸುತ್ತದೆ. ಟ್ರಂಪ್ ಅವರು ಮೊದಲು ಮಾರ್ಚ್ 21ರಂದು ಇರಾನ್ಗೆ ಮೊದಲ ಬೆದರಿಕೆ ಹಾಕಿದ್ರು. ಹಾರ್ಮುಜ್ ಜಲಸಂಧಿಯನ್ನು ಮುಕ್ತಗೊಳಿಸದಿದ್ದರೆ ಇರಾನಿನ ಮೂಲ ಸೌಲಭ್ಯಗಳ ಮೇಲೆ ದಾಳಿ ನಡೆಸುವುದಾಗಿ ಮಾರ್ಚ್ 21ರಂದು ಬೆದರಿಕೆ ಹಾಕಿದರು. ಆದರೆ 24 ಗಂಟೆ ಕಳೆಯುವ ಮೊದಲು ಮಾರ್ಚ್ 23ರಂದು ಈ ದಾಳಿಯ ಗಡುವನ್ನು 5 ದಿನಗಳ ಕಾಲ ವಿಸ್ತರಿಸಿದರು. ಆ ಬಳಿಕ 3ನೇ ಹೇಳಿಕೆಯಲ್ಲಿ ಏಪ್ರಿಲ್ 6ರವರೆಗೆ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದರು. ಇದೀಗ ಜಗತ್ತು ಮಂಗಳವಾರದತ್ತ ದೃಷ್ಟಿ ನೆಟ್ಟಿದೆ. ಭಾರೀ ಪ್ರಮಾಣದ ನಾಶನಷ್ಟಗಳಿಗೆ ಈ ಯುದ್ಧ ಕಾರಣವಾಗಲಿದೆಯೇ ಎಂಬ ಭಯ ಜಾಗತಿಕವಾಗಿ ಉಂಟಾಗಿದೆ. ಒಂದು ವೇಳೆ ತನ್ನ ಮೂಲ ಸೌಕರ್ಯಗಳ ಮೇಲೆ ದಾಳಿ ನಡೆಸಿದರೆ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಕಂಪನಿಗಳ ಮೇಲೆ, ಅಲ್ಲಿಯ ಮೂಲ ಸೌಕರ್ಯಗಳ ಮೇಲೆ ದಾಳಿ ನಡೆಸುವುದಾಗಿ ಇರಾನ್ ಈಗಾಗಲೇ ಬೆದರಿಕೆ ಹಾಕಿದೆ. Our armed forces would target any similar infrastructure that is owned or in any way or manner related to the United States or contributes to their act of aggression against Iran. ಮಾತ್ರ ಅಲ್ಲ, ಈಗಾಗಲೇ ದಾಳಿಯನ್ನು ತೀವ್ರಗೊಳಿಸಿದೆ. ಅಲ್ಲದೆ ಹಾರ್ಮುಜ್ ಜಲಸಂಧಿ ಅಲ್ಲದೆ ಕೆಂಪು ಸಮುದ್ರದ ಮೇಲೆಯೂ ಹತೋಟಿ ಸಾಧಿಸುವುದಾಗಿ ಅದು ಹೇಳಿದೆ. ಈ ಎಲ್ಲವನ್ನ ನೋಡಿದರೆ ಯುದ್ಧವು ಜಾಗತಿಕವಾಗಿ ತೈಲ ಬಿಕ್ಕಟ್ಟನ್ನು ಉಂಟು ಮಾಡುವ ಎಲ್ಲ ಸಾಧ್ಯತೆಯನ್ನು ತೋರಿಸುತ್ತದೆ. ರಷ್ಯಾ ಮತ್ತು ಚೀನಾ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲಿದೆಯಾ ಎಂಬ ಪ್ರಶ್ನೆಯೂ ಉದ್ಭವವಾಗಿದೆ. ಕದನ ವಿರಾಮಕ್ಕಾಗಿ ಇವು ಪ್ರಯತ್ನಿಸಲಿದೆಯಾ ಅಥವಾ ಸಂಭಾವ್ಯ ದಾಳಿಯನ್ನು ತಪ್ಪಿಸಲಿದೆಯಾ ಎಂಬ ಅನುಮಾನವೂ ಉಂಟಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.